ವೆಲ್ಕಮ್ ಟು ಪ್ರಾರ್ಥನಾ ಇಷ್ಟ ಯೂಟ್ಯೂಬ್ ಚಾನಲ್. ಐ ಹೋಪ್ ನೀವೆಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನಿವತ್ತೊಂದು ರೆಸಿಪಿನ ನಿಮ್ಮ ಹತ್ರ ಶೇರ್ ಮಾಡೋದಕ್ಕೆ ಬಂದಿದ್ದೀನಿ. ಸೊ ಏನಪ್ಪ ಅಂದರೆ ಟೊಮೊಟೊ ರೈಸ್ ಮಾಡೋದು. ನೀವು ತುಂಬ ವೀಡಿಯೋಸ್ಗಳನ್ನು ನೋಡಿರ್ತೀರ. ಸೊ ನಾನು ಇಲ್ಲಿ ಹೆಲ್ತಿಯಾಗಿ ಮತ್ತು ಕ್ವಿಕ್ಕಾಗಿ ಹೇಗೆ ಟೊಮೊಟೊ ರೈಸ್ನ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ನೋಡಿ, ಇಲ್ಲಿ ನಾನು ಕುಕ್ಕರ್ನ ಕಾಯೋದಕ್ಕೆ ಇಟ್ಟಿದ್ದೀನಿ. ಕುಕ್ಕರ್ ಕಾದ ಕೂಡಲೇ ನಾನು 3-4 ಸ್ಪೂನು ಎಣ್ಣೆನ ಯೂಸ್ ಮಾಡ್ತಾ ಇದ್ದೀನಿ. ನಾನು ಯೂಸ್ ಮಾಡ್ತಾ ಇರೋದು ಕೋಕೋನಟ್ ಆಯಿಲು. ನೀವು ಯಾವಾಗಲೂ ಯಾವ ಎಣ್ಣೆನ ಬಳಸ್ತೀರಾ ನೀವು ಅದನ್ನು ಇಲ್ಲಿ ಉಪಯೋಗಿಸ್ಕೋಬೋದು. ನಾನಿಲ್ಲಿ ಪಲಾವ್ ಎಲೆ ಮತ್ತು ಲವಂಗ, ಚಕ್ಕೆ ಮತ್ತು ಕಸೂರಿ ಮೇಥಿ ಎಲ್ಲನೂ ನಾನು ಕಾದಿರೋಂಥ ಎಣ್ಣೆಗೆ ಹಾಕ್ಕೋತಾ ಇದ್ದೀನಿ. ಎಣ್ಣೆ ಕಾದಿರುತ್ತೆ, ಸ್ವಲ್ಪ ಕೇರ್ಫುಲ್ ಆಗಿರಿ. ಸೊ ಇಲ್ಲಿ ನಾನು ಕರ್ಬೇವಿನ ಸೊಪ್ಪನ್ನು ಸ್ವಲ್ಪ ಹಾಕ್ಕೋತಾ ಇದ್ದೀನಿ. ಎಣ್ಣೆ ಕಾದಿರುವಾಗ ಕರ್ಬೇವಿನ ಸೊಪ್ಪು ಹಾಕಿದ್ರೆ ಸಿಡಿಯುತ್ತೆ. ಸೊ ನೋಡಿಕೊಂಡು ಕೇರ್ಫುಲ್ಲಾಗಿ ನೀವು ಹ್ಯಾಂಡ್ಲ್ ಮಾಡಬೇಕು. ನೀಟಾಗಿ ಬಾಡಿಸ್ಕೊಳ್ಳಿ. ಈಗ ನಾನಿಲ್ಲಿ 3-4 ಹಚ್ಚಿರೋಂಥ ಈರುಳ್ಳಿನ ನಾನು ಹಾಕ್ಕೋತಾ ಇದ್ದೀನಿ. ನಾನು 4 ಜನಕ್ಕೆ ಮಾಡ್ತಿರೋದ್ರಿಂದ ನಾನಿಲ್ಲಿ ಅಷ್ಟು ಈರುಳ್ಳಿನ ಯೂಸ್ ಮಾಡ್ತಾ ಇದ್ದೀನಿ. ನೀವು ನಿಮ್ಮನೆಯಲ್ಲಿ ಎಷ್ಟು ಜನ ಇರ್ತಾರೆ ನೋಡಿಕೊಂಡು ಈರುಳ್ಳಿ ಕ್ವಾಂಟಿಟಿನ ಜಾಸ್ತಿ ಕೂಡ ಮಾಡ್ಕೋಬೋದು, ಕಡಿಮೆ ಕೂಡ ಮಾಡ್ಕೋಬೋದು. ನಾನಿಲ್ಲಿ ಯೂಸ್ ಮಾಡ್ತಿರೋದು 4 ಈರುಳ್ಳಿ. ಸೊ ನನ್ನ ಮನೇಲಿ 4 ಜನ ಇರೋದ್ರಿಂದ ಈಗ ಈ ಈರುಳ್ಳಿ ನೀಟಾಗಿ ಬ್ರೌನ್ ಕಲರ್ ಬರಬೇಕು ಅಂದರೆ ಬೇಗ ಬೇಯಬೇಕು ಅಂದರೆ ಸಾಲ್ಟ್ ಹಾಕಬೇಕು. ಇದು ನನ್ನ ಕಡೆಯಿಂದ ಟಿಪ್ಸ್ ಅಂತ ತಗೊಳ್ಳಿ. ಯಾಕಂದರೆ ಯಾವುದೇ ಒಂದು ಪದಾರ್ಥ ಎಣ್ಣೆಲಿ ಬೇಗ ಅದು ಫ್ರೈ ಆಗಬೇಕು ಅಂದರೆ ನಾವು ಸಾಲ್ಟ್ ಹಾಕೋದ್ರಿಂದ ಬೇಗ ಬೇಯುತ್ತೆ. ಸೊ ಇದು ಕೆಲವ್ರಿಗೆ ಗೊತ್ತಿರುತ್ತೆ, ಕೆಲವ್ರಿಗೆ ಗೊತ್ತಿಲ್ಲದಲೇ ಇರೋರಿಗೆ ಹೆಲ್ಪ್ ಆಗುತ್ತೆ. ಸೊ ನಾನಿಲ್ಲಿ 4-5 ಟೊಮೊಟೊನ ಹಚ್ಚಿಡ್ತಾ ಇದ್ದೀನಿ. ನೀವು ಟೊಮೊಟೊನ ಕ್ವಾಂಟಿಟಿ ವೈಸ್ ನೋಡಿಕೊಂಡು ಹಚ್ಕೊಳ್ಳಿ. ಸೊ ನಾನಿಲ್ಲಿ ಟೊಮೊಟೊ ಹಚ್ಚಿದ್ದೀನಿ. ಈಗ ನಾನಿಲ್ಲಿ ಈರುಳ್ಳಿ ನೋಡಿ ಇನ್ನೂ ಬ್ರೌನ್ ಆಗಿಲ್ಲ, ಇನ್ನೊಂದು ಸ್ವಲ್ಪ ಬ್ರೌನ್ ಬೇಕು. ನೀವು ನೋಡ್ಕೊಳ್ಳಿ, ಯಾವಾಗಲೂ ಈರುಳ್ಳಿ ಬ್ರೌನ್ ಬಂದರೆ ತುಂಬ ಚೆನ್ನಾಗಿರುತ್ತೆ. ಸೊ ನಾನಿಲ್ಲಿ 8-10 ಹಸಿಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ. ಬೇಕು ಅಂದರೆ ನೀವು ಹಾಕ್ಕೋಬೋದು, ಇಲ್ಲಾಂದರೆ ಇದನ್ನು ಸ್ಕಿಪ್ ಕೂಡ ಮಾಡ್ಬೋದು. ಕೆಲವೊಬ್ಬರಿಗೆ ಹಸಿಮೆಣ್ಸಿನ್ಕಾಯಿ ಇಷ್ಟ ಆಗಲ್ಲ ಅಂದರೆ ಸ್ಕಿಪ್ ಮಾಡ್ಕೊಳ್ಳಿ. ಸೊ ನಾನು ಸ್ವಲ್ಪ ಶುಂಠಿನ ಹಾಕ್ಕೊತಾ ಇದ್ದೀನಿ. ಮತ್ತು ಒಂದು ಮೀಡಿಯಮ್ ಸೈಜ್ದು ಬೆಳ್ಳುಳ್ಳಿನ ನಾನು ನೀಟಾಗಿ ಬಿಡಿಸಿದ್ದೀನಿ, ಅದನ್ನು ಕೂಡ ಹಾಕ್ಕೋತಾ ಇದ್ದೀನಿ. ಆಮೇಲೆ ಸ್ವಲ್ಪ ಪುದೀನ ಸೊಪ್ಪನ್ನು ಹಾಕ್ಕೊಳ್ಳೋಣ. ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ನಾನಿಲ್ಲಿ ಆ್ಯಡ್ ಮಾಡ್ತಾ ಇದ್ದೀನಿ. ಜಾಸ್ತಿ ಮಸಾಲೆ ಪದಾರ್ಥಗಳನ್ನು ಹಾಕ್ಕೊಳ್ಳೋದು ಬೇಡ, ಯಾಕಂದರೆ ಸ್ವಲ್ಪ ಇದ್ರೇ ಚೆನ್ನಾಗಿರುತ್ತೆ ಮಸಾಲೆ. ನಾನಿಲ್ಲಿ 4-5 ಸ್ಪೂನು ಹಸಿ ತೆಂಗಿನಕಾಯಿ ತುರಿದಿರೋದನ್ನು ಹಾಕ್ತಾಯಿದ್ದೀನಿ. ನೀವು ಇದನ್ನು ಬೇಕಾದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಇದನ್ನು ಸ್ಕಿಪ್ ಮಾಡ್ಬೋದು. ಕೆಲವೊಬ್ಬರಿಗೆ ತೆಂಗಿನಕಾಯಿ ಇಷ್ಟ ಆಗುತ್ತೆ, ಕೆಲವೊಬ್ಬರಿಗೆ ಇಷ್ಟ ಆಗಲ್ಲ. ಸೊ ಹಾಕ್ಕೊಂಡ್ರೆ ತುಂಬ ಟೇಸ್ಟ್ ಚೆನ್ನಾಗಿ ಬರುತ್ತೆ. ನೀವೊಂದ್ಸರಿ ಟ್ರೈ ಮಾಡಿ ನೋಡಿ. ಸೊ ನಾನಿಲ್ಲಿ 3-4 ಚಕ್ಕೆನೂ ಕೂಡ ರುಬ್ಬೋದಕ್ಕೆ ಹಾಕ್ಕೋತಾ ಇದ್ದೀನಿ. ಈಗ ಇದನ್ನು ಒಂದು ಒಳ್ಳೆ ಪೇಸ್ಟ್ ಮಾಡ್ಕೊಂಬರೋಣ. ನೋಡಿ, ಈಗ ನಾನು ನೀಟಾಗಿ ನುಣ್ಣಗೆ ಪೇಸ್ಟ್ ಮಾಡ್ಕೊಂಡಿದ್ದೀನಿ. ಎಷ್ಟು ಗ್ರೀನಾಗಿ ಒಂದು ಬ್ಯೂಟಿಫುಲ್ಲಾಗಿ ರೆಡಿಯಾಗಿದೆ ಮಸಾಲೆ. ಇದನ್ನು ಇವಾಗ ಸೈಡ್ಗೆ ಇಡೋಣ. ನೋಡಿ, ಈಗ ನಾನು ಆಗಲೇ ಕಟ್ ಮಾಡಿ ಇಟ್ಕೊಂಡಿರೋ ಟೊಮೊಟೊ ಎಲ್ಲವನ್ನು ನಾನೀಗ ಇದಕ್ಕೆ ಹಾಕ್ಕೊಂಡಿದ್ದೀನಿ. ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಯಾವಾಗಲೂ ಟೊಮೊಟೊ ಆಗಲಿ ಈರುಳ್ಳಿ ಆಗಲಿ ಆಯಿಲಲ್ಲಿ ಚೆನ್ನಾಗಿ ಫ್ರೈ ಆಗಬೇಕು. ನಾವು ಚೆನ್ನಾಗಿ ಫ್ರೈ ಮಾಡೋದ್ರಿಂದ ಅದು ಟೇಸ್ಟು ತುಂಬ ಚೆನ್ನಾಗಿ ಬರುತ್ತೆ. ನೀವು ಬೇಕಾದ್ರೆ ಟ್ರೈ ಮಾಡಿ ನೋಡಿ. ಈಗ ನಾನಿಲ್ಲಿ ಟೊಮೊಟೊ ಬೇಯೋದಕ್ಕೂ ಸ್ವಲ್ಪ ಸಾಲ್ಟ್ ಹಾಕ್ತಾಯಿದ್ದೀನಿ. ನಾನು ಆವಾಗಲೇ ಹೇಳಿದೆ ಅಲ್ವಾ, ಇದು ಟಿಪ್ಸ್ ಅಂತ. ನೀವು ಕೂಡ ಟ್ರೈ ಮಾಡಿ ನೋಡಿ, ಬೇಗ ಬೇಯುತ್ತೆ. ಕೆಲವ್ರಿಗೆ ಸಮಯ ಇರಲ್ಲ, ಬೇಗ ಫಾಸ್ಟಾಗಿ ಆಗಬೇಕಲ್ವಾ. ಸೊ ಟ್ರೈ ಮಾಡಿ ಕಮೆಂಟ್ ಮಾಡಿ. ಸೊ ನಾನು ಲಿಡ್ನ ಕ್ಲೋಸ್ ಮಾಡ್ತಿದ್ದೀನಿ. ಇಲ್ಲಿ ಒಂದು 5-10 ನಿಮಿಷ ನೀಟಾಗಿ ಅದು ಬೇಯಲಿ. ನೋಡಿ, ಇವಾಗ ಬೆಂದಿದೆ. ನಿಮಗೆ ಕಾಣಿಸ್ತಾ ಇದೆಯಲ್ಲ, ನೋಡಿ ಎಷ್ಟು ನೀಟಾಗಿ ಬೆಂದಿದೆ. ಈಗ ನಾನು ಅದನ್ನು ನೀಟಾಗಿ ಇನ್ನೊಂದ್ಸರಿ ಮಿಕ್ಸ್ ಮಾಡ್ತೀನಿ. ಈ ಟೈಮಲ್ಲಿ ತಳ ಹಿಡಿಯೋ ಸಾಧ್ಯತೆ ತುಂಬ ಇರುತ್ತೆ. ನೀವು ಕೇರ್ಫುಲ್ಲಾಗಿ ಸಿಮ್ಮಲ್ಲಿ ಇಟ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ನಾನಿವಾಗ ಏನು ರುಬ್ಬಿ ಎತ್ತಿಟ್ಟಿದ್ನಲ್ಲ ಮಸಾಲೆ, ಅದು ಎಲ್ಲನೂ ನಾನು ಹಾಕ್ತಾಯಿದ್ದೀನಿ. ನೀವು ಮಸಾಲೆನ ಎಷ್ಟು ರುಬ್ಬಿರ್ತೀರ ಅದನ್ನು ಹಾಕಿದ ಕೂಡಲೇ ಹಾಗೆ ಇಡಬಾರ್ದು. ಅದಕ್ಕೆ ಸ್ವಲ್ಪ ನೀರು ಹಾಕಿ ಜಾರಲ್ಲಿರೋ ಎಲ್ಲ ಮಸಾಲೆ ಅದು ಪೇಸ್ಟನ್ನು ಕೂಡ ನೀಟಾಗಿ ಹಾಕ್ಕೋಬೇಕು. ಯಾವುದನ್ನು ವೇಸ್ಟ್ ಮಾಡಬೇಡಿ. ಇವಾಗ ನಾನು ಅದನ್ನೆಲ್ಲ ಹಸಿ ಮಸಾಲೆನ ಹಾಕಿದ್ದೀನಿ.
ನೋಡಿ ನಾನಿಲ್ಲಿ ನಿಮಗೆ ಏನು ಹೇಳಬೇಕು ಅಂದರೆ ಹಸಿ ಮಸಾಲೆನ ಯಾವಾಗಲೂ ನೀವು ಎಣ್ಣೆಯಲ್ಲಿ ಆ ಹಸಿ ಸ್ಮೆಲ್ ಹೋಗೋ ತನಕನೂ ಫ್ರೈ ಮಾಡಬೇಕು. ಇಲ್ಲ ಅಂದರೆ ಎದೆ ಉರಿ ಬರೋ ಚಾನ್ಸಸ್ ಇರುತ್ತೆ. ತಿಂದವರು ಹೇಳ್ತಾರೆ ತುಂಬ ಎದೆ ಉರಿ ಬಂದಂಗೆ ಆಗ್ತಿದೆ ಅಂತ. ಸೊ ಅದೆಲ್ಲ ಬರಬಾರ್ದು ಅಂದರೆ ನೀವು ಹಸಿ ಪದಾರ್ಥಗಳು ಏನು ರುಬ್ಬಿರ್ತೀರಲ್ವ ಅದನ್ನು ಎಣ್ಣೆಯಲ್ಲಿ ಆ ಸ್ಮೆಲ್ ಹೋಗೋ ತನಕ ನೀಟಾಗಿ ಫ್ರೈ ಮಾಡ್ಕೋಬೇಕು. ನೋಡಿ ನಾನಿಲ್ಲಿ ಬಿಸಿನೀರು ಇಟ್ಟಿದ್ದೀನಿ. ಯಾಕೆ ಅಂತ ನಾನು ಕೊನೆಯದಾಗಿ ಹೇಳ್ತೀನಿ, ಇದು ಕೂಡ ಒಂದು ಟಿಪ್ಸ್ ಆಗಿ ನೀವು ತೊಗೋಬೋದು. ಸೊ ನೋಡಿ ಇವಾಗ ನೀಟಾಗಿ ಎಣ್ಣೆ ಬಿಡ್ತಿದೆ ಅಲ್ವಾ. ಈ ಥರ ಯಾವಾಗಲೂ ಮಸಾಲೆ ನಾವು ಹಾಕಿರೋದು ಎಣ್ಣೆ ಬಿಟ್ಟರೆ ಟೇಸ್ಟ್ ಚೆನ್ನಾಗಿರೋದು. ಸೊ ನಾನಿಲ್ಲಿ ಧನಿಯಾ ಪೌಡರು, ಖಾರದ ಪುಡಿ, ಗರಂ ಮಸಾಲಾನ ನಾನು ಯೂಸ್ ಮಾಡ್ತಾಯಿದ್ದೀನಿ. ಇಲ್ಲಿ 2 ಸ್ಪೂನ್ ಧನಿಯಾ ಪುಡಿ, 1 ಸ್ಪೂನ್ ಖಾರದ ಪುಡಿ, ಅರ್ಧ ಸ್ಪೂನ್ ನಾನು ಗರಂ ಮಸಾಲ ಯೂಸ್ ಮಾಡ್ತಾಯಿದ್ದೀನಿ. ಮತ್ತು ಇದು ಯಾವುದನ್ನು ನಾನು ಅಂಗಡಿಯಿಂದ ಹೊರಗಡೆ ತೊಗೊಂಬಂದು ನಾನಿಲ್ಲಿ ಹಾಕ್ತಾಯಿಲ್ಲ. ನಾನೆಲ್ಲ ಓನಾಗಿ ಮನೆಯಲ್ಲೇ ರೆಡಿ ಮಾಡಿರೋವಂಥ ಪೌಡರ್ಗಳಿದು. ಇದು ನೀವು ಬೇಕು ನಿಮಗೆ ಯಾವ ಥರ ಅಂತ ಏನಾದರೂ ನಿಮಗೆ ಅನಿಸಿದ್ರೆ ದಯವಿಟ್ಟು ಕಮೆಂಟ್ ಮಾಡಿ, ಮುಂದೆ ನಾನು ತಿಳಿಸ್ತೀನಿ. ಸೊ ಆದಷ್ಟು ಮನೆಯಲ್ಲಿರುವಂಥ ಫುಡ್ಗಳನ್ನೇ ಯೂಸ್ ಮಾಡಿ. ಕೆಲವೊಂದು ಪೌಡರ್ಗಳಲ್ಲೆಲ್ಲ ಕೆಮಿಕಲ್ ಆ್ಯಡ್ ಆಗಿರುತ್ತೆ. ಸೊ ಹಾಗಾಗಿ ನೀವೇ ಮನೇಲಿ ಓನಾಗಿ ಮಾಡಿಕೊಂಡ್ರೆ ಬೆಟರು. ಸೊ ನಾನಿಲ್ಲಿ 3ರಿಂದ 4 ಸ್ಪೂನು ಮೊಸರನ್ನ ಆ್ಯಡ್ ಮಾಡ್ತಾಯಿದ್ದೀನಿ. ಮೊಸರು ಹಾಕಿದ ಕೂಡಲೇ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಮೊಸರನ್ನ ನಾವು ಬೇಕಾದರೆ ಹಾಕ್ಕೋಬೋದು, ಇಲ್ಲಾಂದರೆ ಸ್ಕಿಪ್ ಕೂಡ ಮಾಡ್ಬೋದು. ಮೊಸರು ಹಾಕೋದ್ರಿಂದ ಅದ್ರ ಟೇಸ್ಟನ್ನ ಅದು ಹಿಡಿದುಕೊಳ್ಳುತ್ತೆ ಮತ್ತು ಟೇಸ್ಟ್ ಕೂಡ ಜಾಸ್ತಿ ಆಗುತ್ತೆ. ನೀವು ಬೇಕಾದ್ರೆ ಒಂದ್ಸರಿ ಟ್ರೈ ಮಾಡಿ ನೋಡಿ. ಆಲ್ಮೋಸ್ಟ್ ಎಲ್ಲರೂ ಯೂಸ್ ಮಾಡ್ತಾರೆ, ಗೊತ್ತಿರುತ್ತೆ. ಗೊತ್ತಿಲ್ಲದಲೇ ಇರೋರು ಯೂಸ್ ಮಾಡಿ ನೋಡಿ, ಒಂದ್ಸರಿ ಟ್ರೈ ಮಾಡಿ ಕಮೆಂಟ್ ಮಾಡಿ. ಈಗ ನಾನಿಲ್ಲಿ ನೆನೆಸಿ ತೊಳೆದಿಟ್ಟಿರುವಂಥ ಅಕ್ಕಿನ ಹಾಕ್ಕೋತಾ ಇದ್ದೀನಿ. ಇಲ್ಲಿ ನಾನು ಯೂಸ್ ಮಾಡಿರೋದು ಸೋನಾ ಮಸೂರಿ ಅಕ್ಕಿ. ನಾನು 4ರಿಂದ 5 ಜನಕ್ಕೆ ಮಾಡ್ತಿರೋದ್ರಿಂದ ನಾನಿಲ್ಲಿ 4.5 ಗ್ಲಾಸ್ ರೈಸ್ನ ತೊಗೊಂಡಿದ್ದೀನಿ. ನೀವು ನಿಮ್ಮನೇಲಿ ನೀವು ಎಷ್ಟು ಜನಕ್ಕೆ ಮಾಡ್ತಾಯಿದ್ದೀರಾ ನೋಡಿಕೊಂಡು ನಿಮಗೆ ಎಷ್ಟು ರೈಸ್ ಬೇಕೋ ಅಷ್ಟು ತೊಗೊಳ್ಳಿ. ನೆನೆಸಿಟ್ಟು ಕೂಡ ಹಾಕ್ಕೋಬೋದು, ಹಾಗೆ ತೊಳೆದು ಕೂಡ ಯೂಸ್ ಮಾಡ್ಬೋದು. ಈಗ ನಾನು ಇದನ್ನು ನೀಟಾಗಿ ಮಸಾಲೆ ಜೊತೆ ಮಿಕ್ಸ್ ಮಾಡ್ತಾಯಿದ್ದೀನಿ. ಮಸಾಲೆ ಜೊತೆ ರೈಸ್ನ ಹಾಕಿ ಮಿಕ್ಸ್ ಮಾಡೋದ್ರಿಂದ ಒಂದೊಂದು ರೈಸ್ಗೂ ಕೂಡ ಮಸಾಲೆ ನೀಟಾಗಿ ಅಂಟ್ಕೊಳ್ಳುತ್ತೆ. ನೀವು ಬೇಕಾದ್ರೆ ಒಂದ್ಸರಿ ಟ್ರೈ ಮಾಡಿ. ತುಂಬ ಫೋರ್ಸ್ಫುಲಿಯಾಗಿ ತಿರುಗಿಸೋದಕ್ಕೆ ಹೋಗಬೇಡಿ, ಯಾಕಂದರೆ ಅಕ್ಕಿ ನೆಂದಿರೋದ್ರಿಂದ ಹೊಡೆದೋಗೋ ಸಾಧ್ಯತೆ ಇರುತ್ತೆ. ಸೊ ನೋಡಿಕೊಂಡು ನಿಧಾನಕ್ಕೆ ಮಿಕ್ಸ್ ಮಾಡಿ. ಮಿಕ್ಸ್ ಮಾಡಿಕೊಂಡು ಅದನ್ನು ಒಂದು 2 ನಿಮಿಷ ನೀಟಾಗಿ ಅದು ಕುದಿಯೋದಕ್ಕೆ ಬಿಡಿ. ನೋಡಿ ಈಗ ನಾನು ಹೇಳ್ತೀನಿ ಯಾಕೆ ಬಿಸಿನೀರು ಎತ್ತಿಟ್ಕೊಂಡೆ ಅಂದರೆ, ನಿಮಗೆ ಗೊತ್ತಿರ್ಬೋದು ಹಳ್ಳಿಗಳ ಕಡೆ ಎಲ್ಲ ಆವಾಗ 3 ಒಲೆಯಲ್ಲಿ ಅಡುಗೆ ಮಾಡುವಾಗ ಒಂದು ಕಡೆ ರೈಸು ಸಾಂಬಾರು ಹಾಕ್ತಿದ್ರೆ ಲಾಸ್ಟ್ ಒಲೆಯಲ್ಲಿ ಬಿಸಿನೀರು ಇಟ್ಟಿರೋರು. ಯಾಕಂದರೆ ಬಿಸಿ ನೀರು ಹಾಕೋದ್ರಿಂದ ಟೇಸ್ಟು ಚೆನ್ನಾಗಿರುತ್ತೆ ಮತ್ತು ಮಸಾಲೆ ಹಸಿ ಸ್ಮೆಲ್ಲೆಲ್ಲ ಏನೂ ಇರಲ್ಲ. ಮತ್ತು ನಾವು ಯಾವಾಗಲೂ ಬಿಸಿ ನೀರು ಯೂಸ್ ಮಾಡಿದ್ರೆ ಬೇಗ ಕ್ವಿಕ್ಕಾಗಿ ಅಡುಗೆ ಆಗುತ್ತೆ. ಸೊ ಇದು ನನ್ನ ಕಡೆಯಿಂದ. ನಾನಿವಾಗ ಇಲ್ಲಿ ನೀರನ್ನು ಹಾಕೋತಾ ಇದ್ದೀನಿ. ನಾನಿಲ್ಲಿ 4.5 ಗ್ಲಾಸ್ ಅಕ್ಕಿಗೆ ನಾನಿಲ್ಲಿ ಯೂಸ್ ಮಾಡ್ತಾ ಇರೋದು 3.5 ಗ್ಲಾಸಷ್ಟು ನೀರನ್ನು ಹಾಕೋತಾ ಇದ್ದೀನಿ. ಅರ್ಧ ಗ್ಲಾಸ್ ನೀರನ್ನು ನಾನು ಲೆಸ್ ಮಾಡ್ತಾ ಇದ್ದೀನಿ. ಯಾಕೆ ಅಂದರೆ ಆಲ್ರೆಡಿ ಮೊಸರಿತ್ತು, ಸ್ವಲ್ಪ ಗ್ರೇವಿ ಇತ್ತು. ಸೊ ಹಾಗಾಗಿ ಕಡಿಮೆ ಹಾಕೋತಾ ಇದ್ದೀನಿ. ಮತ್ತು ಇಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ನಾನು ಇಲ್ಲಿ ಹಾಕೋತಾ ಇದ್ದೀನಿ. ಈಗ ನಾನಿಲ್ಲಿ ಅರ್ಧ ನಿಂಬೆಹಣ್ಣನ್ನು ಕೂಡ ಹಾಕೋತಾ ಇದ್ದೀನಿ. ನೀವು ಬೇಕಾದರೆ 1 ಲೆಮನ್ನು ಕೂಡ ನೀವು ಹಾಕ್ಕೋಬೋದು. ಹುಳಿ ಬೇಕು ಅನ್ನೋರು, ಇಷ್ಟ ಇರೋರು ಹಾಕ್ಕೋಬೋದು. ನನಗೆ ಸದ್ಯಕ್ಕೆ ಅರ್ಧ ಲೆಮನ್ ಸಾಕು, ನಾನು ಹಾಕ್ಕೋತಾ ಇದ್ದೀನಿ. ಈ ಟೈಮಲ್ಲಿ ನಾನು ತುಪ್ಪನೂ ಕೂಡ ಆ್ಯಡ್ ಮಾಡ್ಕೋತೀನಿ. ನಾನು ಯಾವುದೇ ರೀತಿ ಹೊರಗಡೆ ತುಪ್ಪನ ಯೂಸ್ ಮಾಡ್ತಾ ಇಲ್ಲ. ಇದು ಕೂಡ ಮನೆಯಲ್ಲೇ ತುಪ್ಪ ಮಾಡಿರೋದು. ಈಗ ನಾನು 2 ಸ್ಪೂನ್ ತುಪ್ಪನ ಯೂಸ್ ಮಾಡ್ಕೊಂಡಿದ್ದೀನಿ. ಈಗ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೀಟಾಗಿ ಮಿಕ್ಸ್ ಮಾಡಿಕೊಂಡು ನೀವು ಇದೇ ರೈಟ್ ಟೈಮ್. ನಿಮಗೆ ಸ್ವಲ್ಪ ಇನ್ನೂ ಸಾಲ್ಟ್ ಬೇಕು ಅಂದರೆ ನೋಡ್ಕೊಂಡು ಹಾಕ್ಕೋಬೋದು. ಇನ್ನೂ ಖಾರ ಬೇಕು ಅಂದರೆ ನೋಡ್ಕೊಂಡು ಹಾಕ್ಕೊಳ್ಳಿ. ನೀವು ಈ ಟೈಮಲ್ಲಿ ನೀವು ಇನ್ನೊಂದು ಸ್ವಲ್ಪ ಏನು ಆ್ಯಡ್ ಮಾಡೋದಿದ್ರೂ ಆ್ಯಡ್ ಮಾಡ್ಕೋಬೋದು. ಆಮೇಲೆ ಮಾಡೋದಕ್ಕೆ ಬರಲ್ಲ. ಸೊ ನಾನಿವಾಗ ನಿಮಗೆ ತೋರಿಸ್ದೆ ಅಲ್ಲಿ. ನಾನು ಕೈ ಮೇಲೆ ಹಾಕ್ಕೊಂಡು ಟೇಸ್ಟ್ ಮಾಡಿದೆ ಅಲ್ವಾ, ನೀವು ಹಾಗೆ ಟೇಸ್ಟ್ ಮಾಡಿ ನಿಮಗೆ ಏನು ಕಡಿಮೆ ಅನಿಸುತ್ತೆ ಅದನ್ನು ಹಾಕ್ಕೊಳ್ಳಿ, ಆಯಿತಾ. ಈಗ ನಾನು ಕೊನೆಯದಾಗಿ ಕೊತ್ತಂಬರಿ ಸೊಪ್ಪನ್ನು ಹಾಕ್ತಾಯಿದ್ದೀನಿ. ನೀವು ಬೇಕಾದರೆ ಪುದೀನ ಸೊಪ್ಪನ್ನು ಕೂಡ ಸಣ್ಣದಾಗಿ ಹಚ್ಕೊಂಡು ಹಾಕ್ಕೋಬೋದು. ಕೆಲವೊಬ್ಬರಿಗೆ ಪುದೀನ ಫ್ಲೇವರ್ ಇಷ್ಟ ಆಗೋದಿಲ್ಲ. ಸೊ ಆಗದಲ್ಲೇ ಇರೋರು ದಯವಿಟ್ಟು ಸ್ಕಿಪ್ ಮಾಡಿ, ಆಗೋರು ಹಾಕ್ಕೊಳ್ಳಿ. ನಾನೀಗ ಲಿಡ್ಡನ್ನು ಕ್ಲೋಸ್ ಮಾಡಿ ಒಂದು 5-10 ನಿಮಿಷ ಬಿಡ್ತೀನಿ. ಈಗ ನಾನು ಲಿಡ್ಡನ್ನು ಓಪನ್ ಮಾಡ್ತಾಯಿದ್ದೀನಿ. ನೋಡಿ ಎಷ್ಟು ನೀಟಾಗಿ ಆ ಮಸಾಲೆ ಎಲ್ಲ ಎಷ್ಟು ನೀಟಾಗಿ ರೈಸ್ ಕತ್ತಿದೆ ಅಂದರೆ ನಿಜವಾಗ್ಲೂ ತುಂಬ ಚೆನ್ನಾಗಿ ಬಂದಿದೆ. ಸ್ಮೆಲ್ ಅಂತೂ ಸೂಪರ್.
ನೀವು ಟ್ರೈ ಮಾಡಲೇಬೇಕು. ನೀವು ಒಂದ್ಸರಿ ಟ್ರೈ ಮಾಡಿ ಇದನ್ನು. ನೀವು ನಿಜವಾಗ್ಲೂ ಬಂದು ಕಮೆಂಟ್ ಮಾಡ್ತೀರಾ ನನಗೆ ತುಂಬ ಚೆನ್ನಾಗಿತ್ತು ಅಂತ. ಆಮೇಲೆ ನಾನಿಲ್ಲಿ ಯಾವುದನ್ನು ನಾನು ಹೊರಗಡೆಯಿಂದ ಏನೂ ತಂದು ನಾನು ಜಾಸ್ತಿ ಯೂಸ್ ಮಾಡಿರೋದು ತೋರಿಸಿಲ್ಲ. ಎಲ್ಲ ಮನೆಯಲ್ಲೇ ಇರೋದ್ರಲ್ಲಿ ಹೇಗೆ ಮಾಡೋದು ಅಂತ ತೋರಿಸಿದ್ದೀನಿ. ಈಗ ನೀಟಾಗಿ ಇದನ್ನು ತಿರುಗಿಸ್ಬಿಟ್ಟು ಫೋರ್ಸ್ಫುಲಿಯಾಗಿ ತಿರುಗಿಸ್ಬೇಡಿ. ಈಗ ಲಿಡ್ನ ಕ್ಲೋಸ್ ಮಾಡಿಬಿಡೋಣ. ಒಂದು 5 ನಿಮಿಷ ದಮ್ ಥರ ಬಿಟ್ಬಿಡೋಣ. ಈಗ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ವಾವ್, ಸೂಪರ್! ರೈಸ್ ಅಂತೂ ಉದುದ್ರಾಗಿ ತುಂಬ ಚೆನ್ನಾಗಿ ಬಂದಿದೆ. ಆ ಟೊಮೊಟೊ ಕೂಡ ತುಂಬ ಮ್ಯಾಶ್ ಕೂಡ ಆಗಿಲ್ಲ. ಈಗ ನಾನು ಸರ್ವ್ ಮಾಡಿದ್ದೀನಿ. ನಾನು ತುಂಬ ಟೇಸ್ಟ್ ಮಾಡಿದೆ, ತುಂಬ ಚೆನ್ನಾಗಿ ಬಂದಿತ್ತು. ನೀವು ಕೂಡ ಟೇಸ್ಟ್ ಮಾಡಲೇಬೇಕು ಇದನ್ನು. ಈ ಟೊಮೊಟೊ ರೈಸ್ನ ನೀವು ಮಾಡ್ಕೊಳ್ಳೇಬೇಕು. ನೀವು ಒಂದ್ಸರಿ ಟೇಸ್ಟ್ ಮಾಡಿ ನನಗೆ ಕಮೆಂಟ್ ಮಾಡಲೇಬೇಕು. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಥ್ಯಾಂಕ್ ಯು. ಬಾಯ್.